ಜೊತೆಗೆ ಇನ್ನೊಂದು, ಯಾರ್ದೋ ಅಕೌಂಟ್ ಅನ್ನ ಹ್ಯಾಕ್ ಮಾಡಿ, ಎಕ್ಸಾಂಪಲ್ ಈ ಫೇಸ್ಬುಕ್ ಅಂತೆಲ್ಲ ತಗೊಳತ್ತಾದ್ರೆ ಅವ್ರ ಅಕೌಂಟ್ ಇಂದ ಬೇರೆಯವ್ರಿಗೆ ಮೆಸೇಜ್ ಮಾಡೋದು, ಅವರ ಫ್ರೆಂಡ್ಸ್ ಗಳಿಗೆ, ತೀರಾ ಎಮರ್ಜೆನ್ಸಿ ಇದೆ, ಇಷ್ಟು ದುಡ್ಡು ಹಾಕಿರು, ಆ ನಂತರ ಕೊಡ್ತೀನಿ ನಾನು, ಸದ್ಯಕ್ಕೆ ಯಾರಿಗೂ ಇನ್ಫಾರ್ಮ್ ಮಾಡಕ್ ಹೋಗ್ಬೇಡ ಅಂತ. ಇಂಥವು ತುಂಬಾ ಆಗ್ತಾ ಇರುತ್ತೆ. ಅಂಡ್ ನನ್ನ ಸ್ನೇಹಿತರೆ ಇದನ್ನ ಯಾವ್ದನ್ನು ನಂಬಕ್ ಹೋಗ್ಬಿಡಿ ಅಂತ ರೀಪೋಸ್ಟ್ ಹಾಕಿರೋದನ್ನು ಕೂಡ ನೋಡಿದೀವಿ ನಾವು. ಸೊ ಇದು ಅಫೆನ್ಸ್, ಇದು ಹ್ಯಾಕಿಂಗ್ ಅಂತ ಹೇಳಕ್ಕೆ ಆಗಲ್ಲ. ಯಾಕೆ ಹ್ಯಾಕಿಂಗ್ ಅಂತ ಹೇಳಕ್ ಆಗಲ್ಲ ಅಂತ ಹೇಳಿದ್ರೆ, ನಿಮ್ಮ ಅಕೌಂಟ್ ತರನೇ ಇನ್ನೊಂದು ಅಕೌಂಟ್ ಕ್ರಿಯೇಟ್ ಮಾಡ್ತಾರೆ. ಸೊ ಅವರು ಅಕೌಂಟ್ ಟೇಕ್ ಓವರ್ ಅಂತ ಕೂಡ ಹೇಳಕ್ಕಾಗಲ್ಲ. ವಾಟ್ಸ್ಆಪ್ ಅಲ್ಲಿ ಅಕೌಂಟ್ ಟೇಕ್ ಓವರ್ ಅಂತ ಹೇಳ್ಬೋದು. ಬಟ್ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಗೆ ಫಸ್ಟ್ ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ತಾರೆ. ಆ ಫ್ರೆಂಡ್ ರಿಕ್ವೆಸ್ಟ್ ಕೊಟ್ಮೇಲೆ ನೀವು ಅಕ್ಸೆಪ್ಟ್ ಮಾಡಿರ್ತೀರಾ. ನೀವು ಅಕ್ಸೆಪ್ಟ್ ಮಾಡಿದ ತಕ್ಷಣ ನಿಮ್ದು ಕಂಟೆಂಟ್ ಏನಿರ್ತದೆ ಫೇಸ್ಬುಕ್ ಅಲ್ಲಿ, ಆ ಫೋಟೋಸ್ ಎಲ್ಲ ತೆಗೆದುಬಿಟ್ಟು ನಿಮ್ ತರದನ್ನೇ ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ತಾರೆ. ಸೊ ಆ ಅಕೌಂಟ್ ಗೆ ನಿಮ್ಮ ಇಂಪೋಸ್ಟರ್ ಅಕೌಂಟ್ ಅಂತ ನಾವು ಹೇಳ್ತೀವಿ. ಐದರ್ ಇಟ್ ಮೇ ಬಿ ಇನ್ ದ ಇನ್ಸ್ಟಾಗ್ರಾಮ್ ಆರ್ ಆನ್ ದ ಫೇಸ್ಬುಕ್. ಆ ಎರಡು ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಅಲ್ಲಿ ಹೌ ಟು ರಿಪೋರ್ಟ್ ಎನ್ ಇಂಪೋಸ್ಟರ್ ಅಕೌಂಟ್ ಅಂತ ಹೇಳ್ಬಿಟ್ಟು ಒಂದು ಫೆಸಿಲಿಟಿ ಇದೆ. ನೀವು ಅದನ್ನ ಹಾಕಿದಾಗ ಕೆಲವು ಸ್ಟೆಪ್ಸ್ ಬರ್ತದೆ. ಆ ಸ್ಟೆಪ್ಸ್ ಫಾಲೋ ಮಾಡ್ಬಿಟ್ಟು ಆ ಪ್ರೊಫೈಲ್ URL ಅಂತ ಇರ್ತದೆ, ಫೇಸ್ಬುಕ್ ಅಕೌಂಟ್ URL ಇರ್ತದೆ. ಆ URL ನ 15 ಜನ ನೀವು ಇದು ರಿಪೋರ್ಟ್ ಮಾಡಿದ್ರೆ, ಇದು ಇಂಪೋಸ್ಟರ್ ಅಕೌಂಟ್ ಅಂತ ರಿಪೋರ್ಟ್ ಮಾಡಿದಾಗ ಖಂಡಿತ ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮ್ ಅವರು ಆ ಅಕೌಂಟ್ ನ ತೆಗೆದಾಕ್ತಾರೆ. ಪ್ಲಸ್ ನಿಮ್ಗೆ ಮಾಹಿತಿ ಗೊತ್ತಾಯ್ತು ಇಂಥವ್ರು ಇಂಥದ್ದು ಇಂಪೋಸ್ಟರ್ ಅಕೌಂಟ್ ಕ್ರಿಯೇಟ್ ಆಗಿದೆ ಅಂತಂದ್ರೆ, ಆ ಅಕೌಂಟ್ URL ಮತ್ತೆ ಸ್ಕ್ರೀನ್ ಶಾಟ್ ತೆಗೆದುಬಿಟ್ಟು ನಿಮ್ಮ ಅಕೌಂಟ್ ಮೇಲೆ ಪೇಸ್ಟ್ ಮಾಡಿ, ಅಥವಾ ನಿಮ್ಮ ವಾಟ್ಸ್ಆಪ್ ಸ್ಟೇಟಸ್ ಅಲ್ಲಿ ಹಾಕ್ಬಿಟ್ಟು ನನ್ನ ಹೆಸರಿನಲ್ಲಿ ಇಂಥದ್ದೊಂದು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿದ್ದಾರೆ, ಇದು ಏನೇ ದುಡ್ಡು ಕೇಳಿದ್ರು ಯಾರು ಕೊಡಬೇಡಿ ಅಂತ ನಾವೇ ಪಬ್ಲಿಷ್ ಮಾಡ್ಬೇಕು. ಮೋಸ್ಟ್ ಆಫ್ ದ ಟೈಮ್ ಇದನ್ನು ಮಾಡಲ್ಲ, ಹೆದರ್ಕೊಂಡು ಮಾಡಲ್ಲ. ಯಾಕೆ ಅಂತಂದ್ರೆ ಸಂಕೋಚ ಇರ್ತದೆ, ಅಯ್ಯೋ ನನ್ನ ಮರ್ಯಾದೆ ಎಲ್ಲೂ ಹೋಗತ್ತೆ, ನಂದೇ ಅಕೌಂಟ್ ಹಾಕ್ಬಿಟ್ಟು ಅಂತ ಸಂಕೋಚ ಪಟ್ಟು ಇದನ್ನ ಮಾಡ್ತಾರೆ. ಸೊ ಆತರ ಮಾಡಬಾರ್ದು, ಮಾಡಿದಾಗ ಪ್ರಿವೆಂಟ್ ಆಗತ್ತೆ. ಇದೆಲ್ಲದಕ್ಕಿಂತ ಬಹಳ ಕುತೂಹಲ ಮೂಡಿಸೋದಂದ್ರೆ, ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗ್ತಾ ಇರೋದು ನೆಗೆಟಿವ್ ಕಾಮೆಂಟ್ ಬಗ್ಗೆ ಅಂಡ್ ನೆಗೆಟಿವ್ ಟ್ರೋಲ್ ಬಗ್ಗೆ. ಎಷ್ಟೋ ಐಡಿಗಳಿಗೆ ಅಲ್ಲಿ ಫೇಸ್ ಇರಲ್ಲ, ಅಪ್ಪ ಅಮ್ಮ ಇರಲ್ಲ ಐಡಿಗಳಿಗೆ, ಯಾರು ಏನು ಎತ್ತನ್ ಗೊತ್ತಾಗಲ್ಲ. ಅವ್ರು ಅಂದಿದ್ದನ್ನ ಅನಿಸ್ಕೊಳ್ಬೇಕು, ಮಾನಸಿಕ ಒತ್ತಡದಿಂದ ಸಫರ್ ಪಡ್ಬೇಕು, ಸುಮ್ನಾಗ್ಬೇಕು, ಹಿಂಗ್ ಬರ್ತಾ ಇದೆ. ಸೊ ಈ ನೆಗೆಟಿವ್ ಕಾಮೆಂಟ್ ಅಥವಾ ಟ್ರೋಲ್ ಅನ್ನೋದನ್ನ ಬಿಟ್ಟು ಫೇಕ್ ಐಡಿ ಬಗ್ಗೆ ಏನ್ ಹೇಳ್ಬೋದು ಸರ್? ಅಕೌಂಟ್ ಫೇಕ್ ಐಡಿ ಕ್ರಿಯೇಟ್ ಮಾಡ್ತಾರೆ. ಬಟ್ ಏನೇ ಅಕೌಂಟ್ ಕ್ರಿಯೇಟ್ ಮಾಡಿದ್ರೆ ಅವ್ರಿಗೆ ಫೇಕ್ ಅನ್ಸ್ಬೋದು. ಬಟ್ ನಾವು ತನಿಖೆಯಿಂದ ಇನ್ವೆಸ್ಟಿಗೇಷನ್ IP ಅಡ್ರೆಸ್ ಇಂದ ನೀವೆಲ್ಲ ನೋಡ್ಬೋದು ಅಂತ ಹೇಳ್ತಾರೆ. ಹೇಗೆ ಸರ್ ಅದೆಲ್ಲ? ಬೇಸಿಕಲಿ IP ಅಡ್ರೆಸ್ ಅಂದ್ರೆ ಒಂದು ಕಂಪ್ಯೂಟರ್ ಅಷ್ಟೇ. ಕಂಪ್ಯೂಟರ್ಗೆ ಒಂದು ಐಡೆಂಟಿಫಿಕೇಶನ್ ಮಾಡ್ಕೊಳ್ಳೋದಕ್ಕೆ ಒಂದು ವಿಧಾನ. ಆ IP ಅಡ್ರೆಸ್ ಎಲ್ಲಿ ಬಳಕೆ ಆಯ್ತು, ಯಾರು ಬಳಕೆ ಮಾಡಿದ್ರು, ಯಾವ ಟೈಮಲ್ಲಿ ಮಾಡಿದ್ರು, ಅದೆಲ್ಲ ಇನ್ವೆಸ್ಟಿಗೇಷನ್ ಅಲ್ಲಿ ನಾವು ಮಾಡ್ಬಿಟ್ಟು, ಅದು ನಮ್ಮ ಇನ್ವೆಸ್ಟಿಗೇಷನ್ ಟ್ರಿಕ್ಸ್ ಅಂಡ್ ಟಿಪ್ಸ್. ಅದನ್ನ ನಾನು ಈ ವೇದಿಕೆಯಲ್ಲಿ ನಾನು ಡಿಸ್ಕಸ್ ಮಾಡೋದಕ್ಕೆ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ, ಐ ಆಮ್ ಟ್ರೈಂಗ್ ಟು ಅಲರ್ಟ್ ಎ ಕ್ರಿಮಿನಲ್, ಐ ಡೋಂಟ್ ವಾಂಟ್ ಟು ರಿವಲ್. ಬಟ್ ಇಂಥದಕ್ಕೂ ನಾವು ಖಂಡಿತ ಕಂಡುಹಿಡಿತೀವಿ. ಈಗ ರೀಸೆಂಟ್ ಆಗಿ ಚಿತ್ರನಟಿ ರಮ್ಯಾ ಅವ್ರದ್ದು ಕೇಸಲ್ಲಿ ತಾವು ನೋಡಿರ್ಬೋದು, ಸಾಕಷ್ಟು ನೆಗೆಟಿವ್ ಕಮೆಂಟ್ಸ್ ಹಾಕ್ಬಿಟ್ಟು ಅವ್ರಿಗೆ ಡೆತ್ ಥ್ರೆಟ್ ಕೊಟ್ಟಿದ್ರು, ಆಮೇಲೆ ರೇಪ್ ಥ್ರೆಟ್ ಎಲ್ಲ ಕೊಟ್ಟು ಸಾಕಷ್ಟು ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ರು. ಅಂತವ್ರನ್ನೆಲ್ಲ 14 ಜನ ನಾವು ಅರೆಸ್ಟ್ ಮಾಡಿದ್ವಿ. ಪ್ಲಸ್ ನಾವು ಏನ್ ಮಾಡ್ಬೇಕು ಅಂತ URL ಯಾವ್ದು ಇರ್ತದೆ, ಆ ಅಕೌಂಟ್ ಐಡಿ ಏನು URL ಅಂತ ಏನ್ ಹೇಳ್ತೀವಿ, ಅದನ್ನ ನಾವು ಪ್ರಿಸರ್ವ್ ಮಾಡಿ ಇಟ್ಕೊಳ್ಬೇಕು. ಸೊ ನಾವು ನಾಶ ಮಾಡಕ್ ಹೋಗ್ಬಾರ್ದು. ಸೊ ಈ 2 ಕೇಸ್, ಈಗ ಇತ್ತೀಚೆಗೆ ಇನ್ನೊಂದು ಕೇಸ್ ಕೂಡ ನಮ್ಗೆ ಹೈ ಪ್ರೊಫೈಲ್ ಕೇಸ್ ಬಂದಿದೆ. ಸೊ ಅದರಲ್ಲೂ ಕೂಡ ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಖಂಡಿತ ನಾವು. ಬಟ್ ತುಂಬಾ ಜನಕ್ಕೆ ಏನು ಅಂತ ಹೇಳಿದ್ರೆ, ದೊಡ್ಡವ್ರದ್ದು ಅಥವಾ ಸೆಲೆಬ್ರಿಟೀಸ್ ಗಳದ್ದಾದ್ರೆ ತುಂಬಾ ಗಂಭೀರದಿಂದ ಇನ್ವೆಸ್ಟಿಗೇಷನ್ ಮಾಡ್ತಾರೆ, ನಮ್ಗಳದ್ದೆಲ್ಲ ಯಾರು ತಗೊಳ್ತಾರೆ ಅಂತ ಅನ್ಕೊಳ್ತಾರೆ. ಆ ನೆಗೆಟಿವ್ ಟ್ರೋಲ್ಗಳು, ಕಾಮೆಂಟ್ಗಳು ಬರ್ತಾ ಇದ್ರು ಕೂಡ ತಡ್ಕೊಂಡು ಸುಮ್ಮಿರ್ತಾರೆ. ಅಂತವ್ರಿಗೆ ಏನ್ ಕಿವಿ ಮಾತು? ನಾವು ಬರೀ ಸೆಲೆಬ್ರಿಟಿಗೆ ಮಾತ್ರ ಪೊಲೀಸರು ಫಂಕ್ಷನ್ ಮಾಡಲ್ಲ. ಎಲ್ಲಾ ಯಾರದೇ ಕಂಪ್ಲೇಂಟ್ ಕೊಟ್ರು ನಾವು ತನಿಖೆ ಮಾಡ್ತೀವಿ. ಸೆಲೆಬ್ರಿಟಿ ಅವ್ರದ್ದಾದ್ರೆ ಮೀಡಿಯಾ ಅಟೆನ್ಷನ್ ಸೀಕ್ ಮಾಡ್ಬಿಟ್ಟು ಅದು ಬರುತ್ತೆ, ಪಬ್ಲಿಸಿಟಿ ಬರ್ತದೆ. ಬಟ್ ವೇರಸ್ ನಾವು ದಿನನಿತ್ಯ ಇಂತ ಎಷ್ಟು ಸಾವಿರಾರು ಕೇಸ್ ಮಾಡ್ತಾ ಇರ್ತೀವಿ, ಅದು ಬೆಳಕಿಗೆ ಬರಲ್ಲ. ಓಕೆ ಸರ್, ಇಷ್ಟೊತ್ತು ನಾವು ಹೆಂಗ್ ಜೋಪಾನವಾಗಿರ್ಬೇಕು ಅಂತ ನೋಡಿದ್ವಿ, ಅಂಡ್ ಹೇಗೆ ಅವ್ರು ನಮ್ಮನ್ನ ಅಟ್ಯಾಕ್ ಮಾಡ್ಬೋದು ಅಂತ ನೋಡಿದ್ವಿ. ಈಗ ಈ ಸೈಬರ್ ಕ್ರೈಮ್ ಮಾಡುವಂತವ್ರು ಏನಿರ್ತಾರೆ, ಕ್ರಿಮಿನಲ್ಸ್ ಗಳು ಏನಿರ್ತಾರೆ, ಅವ್ರುಗಳು ಯೂಸ್ ಮಾಡೋ ಟೆಕ್ನಾಲಜಿ ಹೆಂಗಿರುತ್ತೆ? ಅದೇ ನಾನು ಆರಂಭದಲ್ಲಿ ಹೇಳ್ದಂಗೆ, ನಾವು ಚಾಪೆ ಕೆಳಗೆ ಅಂದ್ರೆ ಅವ್ರ ರಂಗೋಲಿ ಕೆಳಗೆ ನುಗ್ತಾ ಇರ್ತಾರೆ. ಅವರ ಓದಿನ ಶೈಲಿ ಹೆಂಗಿರುತ್ತೆ, ಅವರ ಟೆಕ್ನಾಲಜಿ ಹೆಂಗಿರುತ್ತೆ, ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ಬೋದಾ ಸರ್? ನಿಮ್ಗೆ ಆಶ್ಚರ್ಯ ಆಗತ್ತೆ. ಅವನು ಕೆಲವು ಟೈಮ್ 2ನೇ ಕ್ಲಾಸ್ 3ನೇ ಕ್ಲಾಸ್ 5ನೇ ಕ್ಲಾಸ್ ಓದೋನು ಕೂಡ ನಿಮ್ಗೆ ಸೈಬರ್ ಅಫೆನ್ಸ್ ಗೆ ಮಾಡ್ತಾನೆ. ಯಾಕೆ ಅವ್ನು ಮಾಡ್ತಾನೆ ಅಂತ ಹೇಳಿದ್ರೆ, ಅವನಿಗೆ ಆತರ ಒಂದ್ ಸ್ಟೆಪ್ಸ್ ಹಾಕಿ ಕೊಟ್ಬಿಟ್ಟಿರ್ತಾರೆ. ಅದಕ್ಕೆ SOP ಅಂತ ನಾವ್ ಏನ್ ಹೇಳ್ತೀವಿ, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್. ಈ ಸೈಬರ್ ಕ್ರೈಮ್ ಮಾಡೋದಕ್ಕೆ ಕಾಲ್ ಸೆಂಟರ್ಗಳೆಲ್ಲ ಮಾಡ್ಕೊಂಡ್ಬಿಟ್ಟು ಅವ್ರನ್ನ ಆಪರೇಟ್ ಮಾಡೋರೇ ಬೇರೆ ಇರ್ತಾರೆ. ಬಟ್ ಆಕ್ಚುಲಿ
ಕೆಲಸ ಮಾಡೋನೇ ಬೇರೆ Technically ತುಂಬಾ ಸ್ಟ್ರಾಂಗ್ ಇರ್ಬೇಕು ಅಂತ ಏನಿಲ್ವಾ? ಏನು ಇಲ್ಲ. ಯಾಕೆಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಯಾವ ತರ ಮಾಡ್ಬೇಕನ್ನೋದು ಹೇಳಿರ್ತಾನೆ. ಅವನು ಆರ್ಡಿನರಿ ಒಂದು ಮೊಬೈಲ್ ಇಟ್ಕೊಂಡು ನಿಮ್ಮನ್ನ ಕಾನ್ ಮಾಡ್ತಾ ಇರ್ತಾನೆ. ಬಟ್ ಅವನಿಗೆ ಫೆಸಿಲಿಟೇಟ್ ಮಾಡೋದಕ್ಕೆ ಬ್ಯಾಕ್ ಗ್ರೌಂಡ್ ನೆಟ್ವರ್ಕ್ ಒಂದು ಜಾಲ ಇರ್ತಾನೆ. ನೀವು ಎಷ್ಟೋ ಟೈಮ್ ನೋಡಿರ್ಬೋದು, ಅಲ್ಲಿ ಕಾಲ್ ಸೆಂಟರ್ ಹ್ಯಾಕ್ ಆಯ್ತು, ಇಲ್ಲಿ ಕಾಲ್ ಸೆಂಟರ್ ಹ್ಯಾಕ್ ಆಯ್ತು. ಸೊ ಅದೆಲ್ಲ ಒಂದು ವ್ಯವಸ್ಥಿತವಾಗಿ ಮಾಡಿ ಎಸ್ಟಾಬ್ಲಿಷ್ ಮಾಡ್ಕೊಂಡು ಇಂಥವ್ರಿಗೆ ಟ್ರೈನ್ ಮಾಡ್ಬಿಟ್ಟು ಇಷ್ಟೇ ಮಾಡ್ಬೇಕು. ನೀವು ನೋಡಿ ಅವನಿಗೆ ನಿಮ್ ಕಾಲ್ ಮಾಡಿದಾಗೆ ನೀವು ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡಿದ್ರೆ ಅವನು ನಿಮ್ಗೆ ಉತ್ತರ ಕೊಡೋ ಅಷ್ಟು ಶಕ್ತಿನೂ ಇರಲ್ಲ. ಅವ್ನಿಗೆ ಕೋಪ ಬಂದ್ಬಿಟ್ಟು ನಮ್ಗೆ ಬೈದು ಫೋನ್ ಕಟ್ ಮಾಡ್ಬಿಡ್ತಾನೆ. ಹೌದು. ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಸರ್, ಬ್ಯಾಂಕ್ ಇಂದ ಕಾಲ್ ಮಾಡ್ತಾ ಇದೀವಿ ಅಂತ ಹೇಳೋದು, ನಿಮ್ಮ ಏನು ATM ಕಾರ್ಡ್ ನ ನಂಬರ್ ಹೇಳಿ ಅಂತ ಹೇಳೋದು, ಇದೆಲ್ಲ ಹೆಂಗೆ? ನಾವ್ ಇದರಿಂದ ಹೇಗೆ ಅಲರ್ಟ್ ಆಗಿ? ಹೇಳ್ತೀನಿ, ಯಾರೇ ಬ್ಯಾಂಕ್ ಆಗ್ಲಿ ಯಾವ್ದೇ ಅಫಿಷಿಯಲ್ಸ್ ಆಗ್ಲಿ ನಿಮ್ಮ KYC ವೆರಿಫೈ ಮಾಡ್ತಾ ಇದೀವಿ, ನಿಮ್ಗೆ OTP ಕೇಳ್ತಾ ಇದೀವಿ ಕೊಡಿ ಅಂತ ಕೇಳಿದ್ರು ಯಾರಿಗೂ ನೀವು ಕೊಡೋ ನೆಸೆಸಿಟಿ ಇಲ್ಲ. ಯಾವ ಬ್ಯಾಂಕ್ ಆಗ್ಲಿ ನಿಮ್ಗೆ ಫೋನ್ ಮಾಡಿ ನಿಮ್ಗೆ ಕೇಳೋದೇ ಇಲ್ಲ. ಪ್ಲಸ್ ನಾವು ಇನ್ನೊಂದ್ ತರ ಇದನ್ನ ನಮ್ಗೆ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ನಾವು ಗೂಗಲ್ ಅಲ್ಲಿ ಹೋಗಿ ಹುಡುಕ್ಬಿಟ್ಟು ಯಾವ್ದೋ ಕಾಲ್ ಸೆಂಟರ್ ನಂಬರ್ ಇದೆ ಅಂತ ಕಾಲ್ ಮಾಡ್ಬಿಟ್ಟು ಹೇಳ್ತೀವಿ. ಎಲ್ಲಾ ಗೂಗಲ್ ಅಲ್ಲಿ ಇರೋದು ಸತ್ಯ ಅಂತ ನಾವು ನಂಬಕ್ಕೂ. ಸೊ ಅಂತ ಟೈಮ್ ಅಲ್ಲಿ ನಮ್ಮ ಅಫಿಷಿಯಲ್ ವೆಬ್ಸೈಟ್ ಏನಿರುತ್ತೆ, ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಬ್ಯಾಂಕ್ ಇದೆ, ಬ್ಯಾಂಕ್ ಅಫಿಷಿಯಲ್ ವೆಬ್ಸೈಟ್ ಗೆ ನೀವು ಹೋಗ್ಬಿಟ್ಟು ನೋಡಿದ್ರೆ ಅಲ್ಲಿ ನಂಬರ್ಸ್ ಸಿಗತ್ತೆ. ಅಂತ ನಂಬರ್ಸ್ ಗೆ ಮಾತ್ರ ನೀವು ಕಾಲ್ ಮಾಡ್ಬಿಟ್ಟು ಹೇಳ್ಬೇಕು. ಬಟ್ ನಿಮ್ಮ ಅವರು ಯಾರು ಡಿಸ್ಕ್ಲೋಸ್ ಮಾಡಿ ಅಂತ ಹೇಳ್ತಾರೆ, ಅನ್ನೋನ್ ಪರ್ಸನ್ ಯಾರೋ ಕಾಲ್ ಮಾಡಿದ್ರು, ದಯವಿಟ್ಟು ಯಾವುದೇ ಮಾಹಿತಿ, ನಿಮ್ಮ ಪರ್ಸನಲ್ ಮಾಹಿತಿ ಅಥವಾ ಫೈನಾನ್ಷಿಯಲ್ ಮಾಹಿತಿ ಅಥವಾ ಯಾವ್ದೋ OTP ಬಂತು ಅಥವಾ ಯಾವ್ದೋ ಪಾಸ್ವರ್ಡ್ ಬಂತು ಅಂತ ಕೇಳಿ ನಿಮ್ಗೆ ಬಂದಿದೆ ಕೊಡಿ ಅಂತ ಹೇಳಿದ್ರೆ ಖಂಡಿತ ನೀವು ಕೊಡ್ಲೇಬೇಕು. ಓಕೆ, ಎನಿವೆ ಇಷ್ಟೊತ್ತು ಸೈಬರ್ ಕ್ರೈಮ್ ಅಂದ್ರೆ ಏನು, ಹೇಗೆಲ್ಲ ಅದ್ರೊಳಗೆ ನಾವು ಈ ಪೇಚಾಟಕ್ಕೆ ಸಿಗಾಕೊಳ್ತೀವಿ, ಹಣ ಕಳ್ಕೊಳ್ತೀವಿ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್ ಇಷ್ಟೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ಥ್ಯಾಂಕ್ ಯು, ಧನ್ಯವಾದಗಳು. ಅಂಡ್ ವೀಕ್ಷಕರೇ, ಸೈಬರ್ ಕ್ರೈಮ್ ಅಂದ್ರೆ ಏನು, ಡಿಜಿಟಲ್ ಅರೆಸ್ಟ್ ಅನ್ನುವ ಪದ ಇದೆಯಾ, ಅಂಡ್ ನಾವು ಎಲ್ಲಿ ಯಾಮಾರ್ತಾ ಇದೀವಿ, ಹೇಗೆ ಯಾಮಾರ್ತಾ ಇದೀವಿ, ಇನ್ನು ಮುಂದಕ್ಕೆ ನಮ್ ಕೈ ಫೋನ್ ಅಂತೂ ಇದೆ, ಫೋನ್ ಅಲ್ಲಿ ನಾವು ಜೋಪಾನ ಮಾಡ್ಬೇಕಾಗಿರೋದು ಹೇಗೆ, ಇದೆಲ್ಲವನ್ನ ಸರ್ ಬಹಳ ಅಚ್ಚುಕಟ್ಟಾಗಿ ಅದ್ಭುತವಾಗಿ ಇಷ್ಟೊತ್ತು ತಿಳಿಸ್ಕೊಟ್ಟಿದ್ದಾರೆ. ನಿಮಗೂ ಕೂಡ ಈ ಕಾರ್ಯಕ್ರಮ ಅನುಕೂಲವಾಗಿದೆ ಅಂತ ಅನ್ಕೊಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದೀನಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಥ್ಯಾಂಕ್ ಯು.